పంటారా పెట్టాలి నీళ్ళు పైపు లేచి ఇచ్చిండారా అంత ఇచ్చిండావు సొల్లే ఇచ్చిండవమ్మా. ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ 2021-22ನೇ ಸಾಲಿನ ಬೋವಿ ಅಭಿವೃದ್ಧಿ ನಿಗಮ, ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾಗಿರುವ ಸುಮಾರು 11 ಕೊಳವೆ ಬಾವಿ ಫಲಾನುಭವಿಗಳಿಗೆ ಪಂಪು ಮೋಟಾರ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. 9 ಜನಕ್ಕೆ ಅಂಬೇಡ್ಕರ್ ನಿಗಮದಿಂದ ಕೊಟ್ಟಿದ್ದೀವಿ. ಒಂದು ಆದಿಜಾಂಬವ ಗಂಗಾ ಕಲ್ಯಾಣ ಯೋಜನೆ ಇದೆ. ಗಂಗಾ ಕಲ್ಯಾಣ ಸೊ ಘಟಕ ವೆಚ್ಚ 4,75,00,000 ಇರುತ್ತೆ. ಸೊ ಅವರಿಗೆ ಡ್ರಿಲ್ಲಿಂಗ್ ಏನಾಗಿರುತ್ತೆ ಅದನ್ನು ಮತ್ತು ಈ ವೆಸ್ಕಾಮ್ದು ಚಾರ್ಜಸ್ನ ಹೊರತುಪಡಿಸಿ ಇನ್ನು ಮಿಕ್ಕಿದ್ದೇನು ಅಮೌಂಟ್ ಇದೆ ಅದಕ್ಕೆ ಪಂಪು ಮೋಟ್ರ್ ವಿತರಣೆ ಮಾಡಿದ್ದೀವಿ. ಬೋವಿ ಕಾರ್ಪೊರೇಷನ್ದು ಒಂದಿದೆ, ಆದಿಜಾಂಬವ ಕಾರ್ಪೊರೇಷನ್ ಒಂದಿದೆ, ಅಂಬೇಡ್ಕರ್ ಕಾರ್ಪೊರೇಷನ್ 9 ಇದೆ. ಟೋಟಲ್ಲು 11 ಇವತ್ತು ಮಾನ್ಯ ಶಾಸಕರಿಂದ ವಿತರಣೆ ಮಾಡಿದ್ದೀವಿ ನಾವು. ರೈತರಿಗೆ ಯೋಜನೆ ಅಡಿಯಲ್ಲಿ ಭಾಳ ವರ್ಷಗಳಿಂದ ರೈತ ಅರ್ಜಿ ಹಾಕ್ಕೊಂಡು ಹೊಲ್ದಾಡ್ತಾ ಇರ್ತಾನೆ. ಭಾಳ ವರ್ಷಗಳ ಕಾಲ ಅವ್ನ ಚಪ್ಪಲಿ ಅಂತೂ ಅದು ಎಷ್ಟು ಸತಿ ಸೌದೋಗಿರುತ್ತೋ ಗೊತ್ತಿಲ್ಲ. ಅವರಿಗೆ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ನ ಕೊರೆಸ್ಕೊಳ್ಳೋದಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿರಲ್ಲ. 2 ಎಕರೆ ಮೇಲ್ಪಟ್ಟಿರುವಂಥ ರೈತ ಶಕ್ತಿ ಇಲ್ಲದೆ ಇದ್ದಾಗ ತನ್ನ ಸ್ವಂತ ದುಡಿಮೆಯಲ್ಲಿ ಬೋರ್ವೆಲ್ನ ಕೊರೆಸೋದಕ್ಕೆ ಸ್ವಂತ ಖರ್ಚಿನಲ್ಲಿ ಕೊರೆಸೋದಕ್ಕೆ ಶಕ್ತಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಈ ಥರ ಯೋಜನೆಯ ಫಲವನ್ನು ಪಡಿಬೇಕು ಅಂತಂದ್ಬಿಟ್ಟು ಅರ್ಜಿ ಹಾಕ್ಕೊಂಡಿರ್ತಾರೆ. ಒಂದೊಂದು ಸತಿ 5 ಸತಿ 6 ಸತಿ ಜಾಸ್ತಿ ಸತಿನೇ ಹಾಕ್ಕೊಂಡು ಬಂದಿರ್ತಾರೆ. ಅವಕಾಶ ಸಿಕ್ಕಿರಲ್ಲ. 100 ಜನ ಅರ್ಜಿ ಹಾಕ್ಕೊಂಡಾಗ 10 ಜನಕ್ಕೆ ಅವಕಾಶ ಸಿಗುತ್ತೆ. 50 ಜನದ ಮೇಲ್ಪಟ್ಟೆನೇ ಎಲ್ಲ ಅರ್ಜಿ ಇರುತ್ತೆ ಒಂದೊಂದು ಕ್ಷೇತ್ರದಲ್ಲಿ. ಅಂಬೇಡ್ಕರ್ದಿದೆ, ಆದಿಜಾಂಬವ ಇದೆ, ಬೋವಿ ಅಭಿವೃದ್ಧಿ ನಿಗಮ ಇದೆ. ಇವೆಲ್ಲ ಇದ್ದರೂ ಕೂಡ ಟಾರ್ಗೆಟ್ಸ್ ಭಾಳ ಕಡಿಮೆನೂ ಕೊಡೋದ್ರಿಂದ ಸರ್ಕಾರದಿಂದ ಕಾಂಪಿಟೇಷನ್ ಜಾಸ್ತಿ ಆಗೋಗಿರುತ್ತೆ. ನಾವು ಅದರಲ್ಲಿ ಯಾರು ವಯಸ್ಸಾಗಿದ್ದಾರೆ, ಯಾರಿಗೆ ಶಕ್ತಿನೇ ಇಲ್ಲ, ಅವರಿಗೆ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅವರಿಗೆ ನಮ್ಮ ಕೋಟಾಲಿ MLA ಕೋಟಾಲಿ ಆಯ್ಕೆ ಮಾಡಿರ್ತೀವಿ. ಪ್ರತಿ ವರ್ಷ ಒಂದು 45 ಬೋರ್ವೆಲ್ಸ್ನ ಕೊರೆಸೋದಕ್ಕೆ ಅವಕಾಶ ಇರುತ್ತೆ. ಎಲ್ಲ ನಿಗಮ ಮಂಡಳಿಯಿಂದನೂ ಸೇರಿ ಅಂಬೇಡ್ಕರ್ ನಿಗಮ ಮಂಡಳಿ, ಆದಿಜಾಂಬವ ನಿಗಮ ಮಂಡಳಿ, ಬೋವಿ ನಿಗಮ ಮಂಡಳಿ ಎಲ್ಲ ಸರಾಸರಿ ಸೇರಿ ಆಮೇಲೆ 45ರಿಂದ 60 ಅಂದರೆ ಹಿಂದುಳಿದ ವರ್ಗಗಳದ್ದು ಸೇರಿದಾಗ 60 ಕೊರೆಸ್ಲಿಕ್ಕೆ ಆಗ್ತಿತ್ತು. ಹಿಂದೆ ಎಲ್ಲ 100 ಬೋರ್ವೆಲ್ ಕೊರೆಸಿರೋದು ಕೂಡ ಇದೆ. ಹಿಂದೆ ಎಲ್ಲ ತುಂಬ ಬೋರ್ವೆಲ್ಸ್ ಕೊರ್ಸೋಕ್ಕೆ ಅವಕಾಶ ಆಗ್ತಾಯಿತ್ತು. ಬಟ್ ಈಗ ಇತ್ತೀಚೆಗೆ ಏನಂದರೆ ಎಲ್ಲೆಲ್ಲಿ ನಾವು ಬೋರ್ವೆಲ್ ಕೊರೆದಿದ್ದೀವಿ ಅಲ್ಲಿ ಎಲ್ಲ ರೈತರಿಗೆ ನೀರು ಸಿಕ್ಕಿದೆ. ಅದು ಒಂದು ನನಗೆ ತುಂಬ ಖುಷಿ ಆಗ್ತಾ ಇರೋದು. ಹಿಂದೆ ಏನು ಮಾಡ್ತಾಯಿದ್ರು, ಬೋರ್ವೆಲ್ ಕೊರೆದು ಆದಮೇಲೆ 2 ವರ್ಷಕ್ಕೆ 1 ವರ್ಷಕ್ಕೆ ಟೆಂಡರ್ ಕರೀತಾಯಿದ್ರು, 1.5 ವರ್ಷಕ್ಕೆ ಪಂಪು ಮೋಟ್ರು ಕೊಡ್ತಾಯಿದ್ರು. ಬೋರ್ ಕೊರೆದು 1 ತಿಂಗಳಲ್ಲಿ 45 ದಿನದಲ್ಲಿ ಆ ಕಂಪ್ಲೀಟ್ ಒಂದು ಯೂನಿಟ್, ಒಂದು ಘಟಕಕ್ಕೆ 4,75,000 ಸರ್ಕಾರ ಇವರಿಗೆ DPT ಮುಖಾಂತರ ಹಣ ವರ್ಗಾವಣೆ ಮಾಡ್ತಾರೆ. ಒಂದು ಯೂನಿಟ್, ಒಂದು ಬೋರ್ವೆಲ್ಗೆ, ಒಂದು ಘಟಕಕ್ಕೆ. ಆ ಬೋರ್ವೆಲ್ಲು ಎಷ್ಟು ಆಳ ಹೋಗುತ್ತೆ ಅದನ್ನು ನೋಡಿಕೊಂಡು ಮಿಕ್ಕಿದ ದುಡ್ಡಿಗೆ ಅವರು ಕೇಬಲ್ಲು, ಪಂಪು, ಮೋಟ್ರು ಅದನ್ನು ಕಾಂಪನ್ಸೇಟ್ ಮಾಡ್ತಾರೆ. ಮೇಲೇ ನೀರು ಸಿಕ್ಕಿದ್ರೆ ಅವ್ರಿಗೆ ಪೈಪ್ಸ್ ಜಾಸ್ತಿ ಸಿಕ್ಕತ್ತೆ, ಇದು ಕೇಬಲ್ಲು ಇವೆಲ್ಲ ಸಿಗುತ್ತೆ. ಸ್ವಲ್ಪ ಆಳ 1000 ಫೀಟ್ 1100 ಫೀಟ್ ಆ ಥರ ಎಲ್ಲ ಹೋದಾಗ ಸ್ವಲ್ಪ ಮೆಟೀರಿಯಲ್ ಕಡಿಮೆ ಸಿಗುತ್ತೆ. ಆದರೂ ನಮ್ಮ ರೈತರು ನೀರು ಸಿಕ್ಕಿರೋದ್ರಿಂದ ಭಾಳ ಖುಷಿ ಇದ್ದಾರೆ. ನಮಗೊಂದು ಬದುಕು ಸಿಕ್ತಲ್ಲ. ಯಾವುದೇ ಒಬ್ಬ ರೈತರಿಗೆ ಒಂದು 5 ಲಕ್ಷದಷ್ಟು ಅದು ವರ್ತು. ಒಂದು ಬೋರ್ವೆಲ್ ಕೊರೆಸ್ಬೇಕಂದ್ರೆ ಯಾರಿಗೇ ಆಗಲಿ 5 ಲಕ್ಷ ಖರ್ಚು ಬಂದೇ ಬರುತ್ತೆ. ಬೋರು ಕೊರೆದು ಪಂಪು, ಮೋಟ್ರು, ಕೇಬಲ್ಲು ಮತ್ತು ಎಲೆಕ್ಟ್ರಿಕ್ ಕನೆಕ್ಷನ್ಸು, ಸರ್ವಿಸಸ್ಸು ಎಲ್ಲನೂ ಬೆಸ್ಕಾಮ್ ಸರ್ವಿಸಸ್ ಎಲ್ಲ ಸೇರೋ ಅಷ್ಟರಲ್ಲಿ 5 ಲಕ್ಷ ಆಗುತ್ತೆ. ಅವರಲ್ಲಿ ಶಕ್ತಿ ಇರಲ್ಲ. 20 ವರ್ಷದಿಂದ ಅವರು ಸರ್ಕಾರದ ಒಂದು ಯೋಜನೆಗೆ ಕಾಯ್ತಾ ಇರ್ತಾರೆ ಬಿಟ್ಟರೆ ಅವ್ರಿಗೆ ವೈಯಕ್ತಿಕವಾಗಿ ಆ ಶಕ್ತಿ ಇರಲ್ಲ. ಅದನ್ನು ಪಾರದರ್ಶಕವಾಗಿ ಮಾಡಬೇಕು ಅಂದ್ಬಿಟ್ಟು ಸರ್ಕಾರ ಕೆಲವೊಂದೆಲ್ಲ ಪಾರದರ್ಶಕವಾಗಿರುವಂಥ ಒಂದು ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ತಾ ಬರೋವಂಥದ್ದು. ಈಗ ಬೋರ್ ಕರೆದು 1 ತಿಂಗಳಲ್ಲಿ ನಾವು ಕೊಟ್ಟಿದ್ದೀವಿ, 10 ದಿನದಲ್ಲಿ ಕೊಟ್ಟಿದ್ದೀವಿ, 1.5 ತಿಂಗಳಲ್ಲಿ ಕೊಟ್ಟಿದ್ದೀವಿ. ಅಷ್ಟು ಫಾಸ್ಟ್ ಟ್ರ್ಯಾಕಲ್ಲಿ ರೈತರಿಗೆ ಸ್ಪಂದಿಸುವಂಥ ಯೋಜನೆಗಳಿಗೆ ಫಲ ಸಿಗಬೇಕು ಅನ್ನೋವಂಥ ದೂರದೃಷ್ಟಿಯಿಂದ ಈ ಕಾರ್ಯಕ್ರಮನ ಅನುಷ್ಠಾನ ಮಾಡಿದ್ದಾರೆ. ರೈತರು ಬೆಳೆ ಇಟ್ಟಿದ್ದಾರೆ, ಬೇರೆ ಜಮೀನಿಂದ ನೀರು ತಗೊಂಡು ಬೆಳೆ ಇಟ್ಟಿದ್ದಾರೆ. ಇವತ್ತು ಅವ್ರಿಗೆ ನೀರು ಸಿಕ್ಕಿದೆ, ಭಾಳ ಅವರಿಗೆ ಇದೊಂದು ಖುಷಿ ತಂದುಕೊಟ್ಟಿದೆ. ಅವರು ಜೀವನನ ಬದುಕು ಕಟ್ಕೋತಾರೆ, ಅವ್ರು ಇಡೀ ಕುಟುಂಬನ ಪೋಷಣೆ ಮಾಡ್ತಾರೆ. ಅವರಿಗೂ ಏನೂ ಆದಾಯ ಇದ್ದಿರಲ್ಲ. ಇದರಲ್ಲಿ ಒಂದು ಆದಾಯ, ಏನೇ ಒಂದು ಬೆಳೆ ಬೆಳೆದು ಅದರಲ್ಲಿ ಆದಾಯ ಮಾಡ್ಕೊಳ್ಳೋವಂಥದ್ದು, ಒಂದು ವರ್ಷದಲ್ಲಿ 2-3 ಬೆಳೆ ಮಾಡೋದು,
ಆ ಥರ ಅವ್ರಿಗೆ ಆದ ರೀತಿಯಲ್ಲಿ ಅವ್ರ ಕೃಷಿ ಅದು, ಅವರು ಪಾರಂಪರಿಕ ಕಲೆ ಅದು, ಅದರಿಂದ ಅವರು ಬದುಕನ್ನು ಕಟ್ಕೊಳ್ತಾರೆ ಅನ್ನೋಂಥ ನಂಬಿಕೆಯಿಂದ ಸರ್ಕಾರದ ಇದೊಂದು ಸವಲತ್ತಾಗಿದೆ. ಅವರಿಗೂ ಕೂಡ ಇವತ್ತು ಭಾಳ ಖುಷಿಯಾಗಿದೆ. ಯಾರ್ಯಾರು ಫಲಾನುಭವಿಗಳು ಇವತ್ತು ಬಂದಿದ್ದಾರೆ, ಎಲ್ಲ ವಯಸ್ಸಲ್ಲಿ 50 ವರ್ಷ ದಾಟಿರೋರು, ಅವ್ರಿಗೆ ಎಷ್ಟು ಖುಷಿ ಅಂದರೆ ಮುಂದೆ ಭವಿಷ್ಯದಲ್ಲಿ ಈ ಭೂಮಿಯಲ್ಲಿ ನೀರಿರುತ್ತೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಏನು ಬೇಕೋ ಬೆಳ್ಕೋತಾರೆ, ಮುಂದೆ ಬರ್ತಾರೆ, ಯಾರ ಆಶ್ರಯನೂ ಬೇಕಾಗದೆ ನಾವು ಕಷ್ಟದಿಂದ ಬೆಳಿತೀವಿ ಅನ್ನೋವಂಥದ್ದು ಅವರ ದೂರದೃಷ್ಟಿ ಆದರ್ಶ. ಹನ್ಮಕ್ಕ ಖುಷಿನಾ? ಕೊಡ್ಕೊಂಡಾಡ పంటారా పెట్టాలి నీళ్ళు పైపు లేచి ఇచ్చినారా అంత ఇచ్చిండవు సొల్లి నువ్వే ఇచ్చిండవమ్మా ಸರ್ಕಾರಕ್ಕೆ ಇನ್ನೇನು ఇంకా వేసుకోండి అని చెప్పి వాళ్ళకంతా పొండి ఏ కట్ల వాళ్ళకంతా ಬೋರು నువ్వు మంచిది. ಬೇರೆಯವರು ಯಾರ್ಯಾರು ಬಂದು ಬೋರ್ ಹಾಕ್ತಿದ್ದೆ ನಾನು ನಂಗೆ ಬೇಡ. MLA ಬಂದರೆ ಅವ್ರು ನಾ ಪಾರ್ಟಿ ನಿಂಕನೇ ನಾನು ನೀರು ಹಾಕಬೇಕು, ಬೋರ್ ಬರಬೇಕು. ನಾನು ಹಾಕ್ಸ್ಕೊಂಡಿಲ್ಲ. MLA ಬಂದರೆ ಅದನ್ನ ಹಾಕಲಿ, ನಾನು ಬೆಳೆ ಇರ್ತೀನಿ ಅನ್ನೋವರೆಗೂ ನನಗೆ ಬೇಕಾಗಿಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು MLA ಅವ್ರು ಹಾಕ್ಬಿಟ್ಟು ನೀರು ಫುಲ್ ಚೆನ್ನಾಗೈತೆ, ಖುಷಿಯಾಗಿದೆ. ಗುರು ಫೋಟೋ ತಗೊಂಡ್ಮೇಲೆ ಹೋಗ್ಬೇಕು.